ಏನೇನೋ ಕಷ್ಟಗಳಿರ್ತಾ ಇತ್ತು ಪಾಪ ಅವ್ರಿಗೆಲ್ಲ. ಸ್ಕೂಲ್ ಫೀಸ್ ಕಟ್ಟೋದೇ ಹೆಚ್ಚಿರ್ತಾ ಇತ್ತು, ಪುಸ್ತಕಗಳಿರ್ತಾ ಇರ್ಲಿಲ್ಲ. ಅಯ್ಯೋ ನಾವೆಲ್ಲ ಹಾಗೆಲ್ಲ ಬೆಳೆದ್ ಬಂದಿಲ್ಲ ಅಲ್ವಾ. ನಾವು ಆರಾಮಾಗಿ ಬುಕ್ಸು ಫೀಸು ಎಲ್ಲ ಕಟ್ಟು ಯೂನಿಫಾರ್ಮ್ ಹಾಕಿ ಶೂಸ್ ಹಾಕಿ ತಲೆ ಬಾಚಿದ್ರೇನೆ ನಾವು ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು. ಅಂದ್ರೆ ಆರಾಮಾಗಿ ನಾವು ಸೊಫಿಸ್ಟಿಕೇಶನ್ ಅಲ್ಲಿ ಬೆಳೆದಿರೋರು ನಾವು ನಂಗೆ ಸ್ಟ್ರೆಸ್ ಆದ್ರೆ ನಾನು ಮೆಡಿಟೇಷನ್ ಮಾಡ್ತೀನಿ ಅನ್ಬೋದು. ಅವರು ಪಾಪ ಅಂಥ ಎನ್ವೈರ್ಮೆಂಟ್ ಇಂದ ಅಂಥ ಸಿಚುಯೇಷನ್ಸ್ ಎಲ್ಲ ಫೇಸ್ ಮಾಡಿಕೊಂಡು ಇಷ್ಟು ಮಾತ್ರ ಅವರು ಪೀಸ್ಫುಲ್ ಆಗಿದ್ದಾರೆ. ಯಾವಾಗೋ ಜಾಸ್ತಿ ಸ್ಟ್ರೆಸ್ ಆದ್ರೆ ಸ್ಟ್ರೆಸ್ ಕೊಡ್ತಾರೆ ಅಂದ್ರೆ ಇಟ್ ಈಸ್ ಸ್ಟಿಲ್ ದೇರ್ ಆನ್ ದ, ಅವ್ರು ಇನ್ನೂ ಒಳ್ಳೆ ಜಾಗದಲ್ಲೇ ಇದ್ದಾರೆ ಅಂತಾನೆ ಅರ್ಥ ಅಲ್ವಾ. ನಾನು ಅದೇ ಹೇಳ್ತಾ ಇದ್ದೆ ನೋಡಿ, ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ನಾವು ಯಾವ ಪರಿಸ್ಥಿತಿಯಿಂದ ಎಷ್ಟರಿಂದ ಬಂದಿದೀವಿ, ಈಗ ಹೇಗಿದೀವಿ ಅನ್ನೋದು ಮುಖ್ಯ ಆಗತ್ತೆ. ಈಗ ಅಷ್ಟು ಕಷ್ಟ, ತುಂಬಾ ಕಷ್ಟದ ಪರಿಸ್ಥಿತಿಯಿಂದ ಬಂದವ್ರಿಗೆ ಒಂದೊಂದ್ಸಲ ಕೋಪ ಬರೋದು, ಒಂದೊಂದ್ಸಲ ಅವ್ರಿಗೇನೋ ಅದೇ ಸ್ಟ್ರೆಸ್ ಆದ್ರೆ ಬೇರೆಯವ್ರಿಗೆಲ್ಲ ಸ್ಟ್ರೆಸ್ ಹೇರ್ಬಿಡೋದು, ಅದೆಲ್ಲ ಅದು ಆಗತ್ತೆ. ಯಾಕೆಂದ್ರೆ ನೀವು ಅಷ್ಟು ಡೀಲ್ ಮಾಡ್ಕೊಂಡು ಬಂದಿರ್ತೀರಾ. ಸೊ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ ನಮ್ಮನ್ನ. ಹೌದು, ನಾನು ಅಷ್ಟೆಲ್ಲ ಕಷ್ಟನ ಸಹಿಸ್ಕೊಂಡು ಬಂದಾಗ ಚೂರು ಪಾರು ನೋಡಿ ಯಾವುದೋ ಒಂದು ದೊಡ್ಡ ಕಾಡನ್ನ ಭೇದಿಸ್ಕೊಂಡು ಬಂದ್ರಿ ಅಂದ್ರೆ ಒಂದ್ ಅಲ್ಲಿ ಇಲ್ಲಿ ತರ್ಚಿರೋದು, ಕಿತ್ತಿರೋ ಗಾಯಗಳು ಎಲ್ಲ ಕಾಮನ್ನೇ. ಆ ಬ್ಲೀಡಿಂಗ್ ಇದ್ದೇ ಇರುತ್ತಲ್ವಾ. ಸೊ ಅದರದು ನೀವು ಅಂತ ದೊಡ್ಡ ಕಷ್ಟ ಎಲ್ಲ ತೀರ್ಸ್ಕೊಂಡು ಬಂದಾಗ ಚೂರು ಪಾರು ಅದರ ಎಫೆಕ್ಟ್ಸ್ ಇರುತ್ತೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಅಷ್ಟು ಎನ್ವೈರ್ಮೆಂಟ್ ಇಂದ ಬಂದಿದ್ದೀನಿ, ಈಗ ಅದರಿಂದ ಇಷ್ಟು ನನ್ಗೆ ಏನೇನು ಎಫೆಕ್ಟ್ ಆಗಿದೆ, ನಾನು ಯಾವ ರೀತಿ ವರ್ತಿಸ್ತಾ ಇದ್ದೀನಿ, ಇದು ನ್ಯಾಚುರಲ್. ಯಾರು ಆ ಪರಿಸ್ಥಿತಿಯಿಂದ ಬಂದ್ರು ಅವ್ರಿಗೆ ಇದು ವೆರಿ ನ್ಯಾಚುರಲ್, ಇದು ಆಗತ್ತೆ. ಯಾಕೆಂದ್ರೆ ನಾವು ಒಂದ್ಸಲ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ಬಿಹೇವಿಯರು ನೋಡಿ ಇದ್ರಿಂದ ನನ್ನ ಬಿಹೇವಿಯರ್ ಹೀಗಾಗಿದೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನಾವು ಆ ಬಿಹೇವಿಯರ್ನ ಬದಲಾಯಿಸಕ್ಕಾಗೋದು. ಈಗ ನಾನು ಯೋಚನೆ ಮಾಡಿ, ಅದೇ ನನ್ಗೀಗ ಕಾಲಲ್ಲಿ ಗಾಯ ಆಗಿದೆ ಅನ್ಕೊಳ್ಳಿ, ನಾನಿಲ್ಲ ನಂಗೇನೂ ಆಗಿಲ್ಲ, ನಾನೇನೂ ಆಗಿಲ್ಲ ಅನ್ಕೊಂಡು ಓಡಾಡ್ತಾ ಇದ್ರೆ ಅದನ್ನ ನಾನು ಅದಕ್ಕೆ ಔಷಧಿ ಹೇಗೆ ಹಚ್ತೀನಿ? ನನ್ ಗಾಯನೇ ಆಗಿಲ್ಲ ಅನ್ಕೋತಾ ಇದ್ದೀನಲ್ವಾ. ಅದು ಬಿಟ್ಟು ನಾನು ಹೌದು ನಾನು ಬಿದ್ನಲ್ಲ, ಅದಕ್ಕೆ ಗಾಯ ಆಗಿದೆ, ಕಾಲೆಲ್ಲ ಹೌದು ದೊಡ್ಡದಾಗಿ ಗಾಯ ಆಗಿದೆ ಅಂತ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ತಾನೇ ನಾನು ಹೋಗಿ ಡೆಟಾಲ್ ತರ್ಬೋದು, ಕಾಟನ್ ತೊಗೊಂಡು ಒರೆಸ್ಬೋದು, ಆಮೇಲೆ ಬ್ಯಾಂಡೇಜು ಏನ್ ಬೇಕಾದ್ರೂ ಹಾಕ್ಬೋದು. ಅದಕ್ಕೆ ಫಸ್ಟ್ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಯಾವುದೇ ರೀತಿಯಾದ ಶೇಮ್ ಇರಬಾರ್ದು, ಇರೋದು ಬೇಕಾಗಿಲ್ಲ. ನೋಡಿ ನಾನು ಅದೇ ನೋಡಿದ್ದೀನಿ, ಎಷ್ಟೋ ಜನ ಎಷ್ಟೋ ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿ ಎಷ್ಟೋ ತುಂಬಾ ಕಷ್ಟದಿಂದ ಅದರಿಂದ ಹೊರಗೆ ಬರ್ತಾರೆ. ಬಂದ ಮೇಲೆ ವೆಯ್ಟ್ ಗೇನ್ ಆಗ್ತಾರೋ ಇಲ್ಲ